ರೀತಿಯಾಗಿ ಬಹಳ ವರ್ಷದಿಂದ ಈ ಭಾಗದಲ್ಲಿ ಒಂದು ಕನಸಿತ್ತು, ಆ ಕನಸನ್ನ ನೆನ್ಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಸ್ಲಮ್ ಬೋರ್ಡ್ KSB ವತಿಯಿಂದ ನಾವು ಅಕ್ವಿಷನ್ ಮಾಡುವಾಗ 3974 ಎಕರೆ ಅಕ್ವಿಷನ್ ಮಾಡ್ಕೊಂಡಿದ್ವಿ. ಅವಾಗ ರೈತರು ಬಂದು ಅಕ್ವಿಷನ್ ಮಾಡೋದು ನಮ್ಗೇನು ಅಭ್ಯಂತರ ಇಲ್ಲ, ಇಲ್ಲಿ ನಮ್ಗೆ ಒಂದೇ ಕಂಡೀಷನ್, ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗ್ಬೇಕಾಗ್ತದೆ, ಅದ್ರ ಜೊತೆಲಿ ಒಂದು ಸ್ಕೂಲ್ ಆಗ್ಬೇಕಂತ ಒಂದು ಕಂಡೀಷನ್ ಇಟ್ಟು ರೈತರು ಅವತ್ತು ಒಪ್ಕೊಂಡಿದ್ದು 2020. ನಮ್ಮ ಲೋಕಸಭಾ ಸದಸ್ಯರಾದಂಥ ಮಾಜಿ ಸದಸ್ಯರಾದಂಥ DK ಸುರೇಶ್ ಅವರು ಬಹಳಷ್ಟು ಪ್ರಯತ್ನ ಮಾಡಿದ್ರು. ಬಿಜೆಪಿ ಕಾಲದಲ್ಲಿ ಸೋಮಣ್ಣ ವಸತಿ ಸಚಿವರುವಾಗ ಬಹಳ ಪ್ರಯತ್ನ ಮಾಡಿದ್ರು, ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಬೇಕಂತ. ಅದಾಗ್ಲಿಲ್ಲ. ನಮ್ಮ ಸರ್ಕಾರ 2023 ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನು ವಸತಿ ಮಂತ್ರಿ ಆದ್ಮೇಲೆ ನನ್ನ ಅನ್ಸಿಗೆ 16 ಬಾರಿ ಇಲ್ಲ 100 ಬಾರಿ ಬಂದು ನನ್ಗೆ ಒತ್ತಡ ಮಾಡಿ DK ಸುರೇಶ್ ಅವರು ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗ್ಲೇಬೇಕಂತ ಹೇಳ್ಬಿಟ್ಟು ಇವತ್ತು ಒತ್ತಡ ಮಾಡಿ ಇವತ್ತು ಏನು ಗುದ್ಲಿ ಪೂಜೆನ ಮಾಡಿದ್ದಾರೆ, ಇವತ್ತು ನಾವು ಮಾಡಿದ್ದೀವಿ. ಅದು ಟೋಟಲ್ ಕ್ರೆಡಿಟ್ ನನ್ನ ಮಾಜಿ ಲೋಕಸಭಾ ಸ್ನೇಹಿತರು, ನಮ್ಮ ನಾಯಕರಾದಂಥ DK ಸುರೇಶ್ ಅವ್ರಿಗೆ ಹೋಗ್ಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣನು ಯಾವಾಗ ಬರ್ತಾ ಇದ್ರು ಆವಾಗ ಶಿವಣ್ಣನ ಜೊತೆಯಲ್ಲಿ ಬಂದು ನಾವು ರೈತರಿಗೆ ಮಾತನ್ನ ಕೊಟ್ಟಿದ್ದೀವಿ, ಇಲ್ಲಿ ಸ್ಟೇಡಿಯಂ ಆಗ್ಲೇಬೇಕಂತ ಹೇಳ್ಬಿಟ್ಟು ಒತ್ತಡ ಮಾಡಿ ಇವತ್ತು ಒಂದು ಕನಸಿತ್ತು, ಆ ಕನಸನ್ನ ನಾವು ನೆನ್ಸ್ ಮಾಡಿದೀವಿ ಅಂತ ಹೇಳಕ್ ಬಯಸ್ತಾ ಇದೀವಿ. ಅದ್ರ ಜೊತೆಯಲ್ಲಿ ಒಂದು ಸ್ಕೂಲ್ ಆಗ್ಬೇಕಂತನೂ ಈಗ ಮಾಜಿ ಲೋಕಸಭಾ ಸದಸ್ಯರಾದಂತ DK ಸುರೇಶ್ ಅವರು ಕೇಳಿದ್ದಾರೆ. ಅದಕ್ಕೂ ಒಂದು 10 ಎಕರೆ ರಿಸರ್ವ್ ಮಾಡಿಬಿಟ್ಟು ಆ ಸ್ಕೂಲ್ ಅನ್ನ ಮಾಡ್ತೀವಂತ ಮಾತನ್ನ ಹೇಳಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಲಿ ಇವತ್ತು ಸ್ಟೇಡಿಯಂ ಗುದ್ಲಿ ಪೂಜೆ ತಮಗೆಲ್ಲ ಗೊತ್ತಿದ್ದಂಗೆ 100 ಎಕರೆದಲ್ಲಿ ಇವತ್ತು ಈ ಸ್ಟೇಡಿಯಂ ಆಗ್ತಾ ಇರೋದು. 100 ಎಕರೆದಲ್ಲಿ 943 ಕೋಟಿ ವೆಚ್ಚದಲ್ಲಿ ಇವತ್ತು ಸ್ಟೇಡಿಯಂ ಆಗ್ತಾ ಇರೋದು. GST ಬಿಕ್ತಿ, GST 18% ಇನ್ಕ್ಲೂಡ್ ಮಾಡ್ಕೊಂಡ್ರೆ ಕನಿಷ್ಠ 1200 ಕೋಟಿ ಆಗ್ತದೆ. ಬರೆಯಲ್ಲಿ ನನ್ನ ಅನಿಸಿಕೆ ಇಡೀ ದೇಶದಲ್ಲಿ ದೊಡ್ಡ ಯಾವ್ದನ್ನ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದೆ ಅಂದ್ರೆ ಅದು ಗುಜರಾತ್ ಬಿಟ್ರೆ ನನ್ಗೆ ಇವತ್ತು ಬಹಳ ಸಂತೋಷನ ತಂದಿರೋದಂದ್ರೆ ಇವತ್ತು 2ನೇ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ 2ನೇ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ 80,000 ಕೆಪಾಸಿಟಿ ಇದು ಇಲ್ಲಿ ಆಗ್ತಾ ಇರೋದು ನನಗೆ ತುಂಬಾ ಸಂತೋಷನ ತಂದಿದೆ. ಅದ್ರ ಜೊತೆಯಲ್ಲಿ ಇವತ್ತು ನಾವು ನಮ್ಮ KSB ವತಿಯಿಂದ KSB ವತಿಯಿಂದ ಟೋಟಲ್ 101 ಕೋಟಿದಲ್ಲಿ 3 ಬೆಡ್ರೂಮ್ದು G+10 ಮತ್ತೆ G+5 ಟೋಟಲ್ 174 ಫ್ಲಾಟ್ ಮತ್ತೆ 200 ಒಟ್ಟಾಗಿ 100 ಚಿಲ್ಲರೆ ಫ್ಲಾಟ್ಗಳು 101 ಕೋಟಿ ವೆಚ್ಚದಲ್ಲೂ ಇವತ್ತು ಗುದ್ಲಿ ಪೂಜೆನ ಮಾಡಿದ್ದೀವಿ. ಬಹಳಷ್ಟು ಜನ ಈಗ ನನ್ನ ಅನಿಸಿಕೆ ಇಲ್ಲಿ ಸೂರ್ಯ ಸಿಟಿದಲ್ಲಿ ನಮ್ಮ ಇದು 4ನೇ ಹಂತದಲ್ಲಿ 4 ಫೇಸ್ ಅಲ್ಲಿ ಟೋಟಲ್ ನಮ್ಮ ಸೈಡ್ ಇರೋದು 2,500 ಸೈಡ್ ಇದೆ. ಅದಕ್ಕೆ ನಮ್ಗೆ ಅಪ್ಲಿಕೇಶನ್ ಬಂದಿದೆ 16,000 ಅಪ್ಲಿಕೇಶನ್ಗಳು ಬಂದಿದೆ. 16,000 ಅಪ್ಲಿಕೇಶನ್ ಅಲ್ಲಿ ಮನೆ ಸುರೇಶ್ ಸಾಹೇಬ್ರು ಆನೇಕಲ್ ಶಿವಣ್ಣ ಅವರು ಬಹಳ ಸತಿ ಬಂದು ನಮ್ಗೆ ಕೇಳಿದ್ದಾರೆ, ಇಲ್ಲ ನೀವು ಲೋಕಲ್ ಅವ್ರನ್ನ ನೀವು ಕೊಡ್ಬೇಕಾಗ್ತದೆ. ಈಗ ಅಪ್ಲಿಕೇಶನ್ ಅಲ್ಲಿ ಆಚೆ ಅವ್ರು ಇನ್ವೆಸ್ಟ್ ಮಾಡೋರೆಲ್ಲ ಅಪ್ಲಿಕೇಶನ್ ಅನ್ನು ಹಾಕ್ಬಿಡ್ತಾರೆ. ದಯಮಾಡಿ ನಮ್ಮ ಲೋಕಲ್ ಅವ್ರಿಗೆ ಸೈಟ್ ಸಿಕ್ಕಲ್ಲ, ದಯಮಾಡಿ 50% ರಿಸರ್ವ್ ಇಟ್ಟಿದಂತ ಸುರೇಶ್ ಸಾಹೇಬ್ರು ಬಂದು ಬಹಳ ಸತಿ ಶ್ರೀನಿವಾಸ್ ಅವರು ಮತ್ತೆ ಶಿವಣ್ಣ ಅವರು ಬಹಳ ಕೇಳಿದ್ದಾರೆ. ಉದಾಹರಣೆ ಇಲ್ಲಿ 2,500 ಸೈಡ್ ಅಲ್ಲಿ ನಮ್ಗೆ ಅಪ್ಲಿಕೇಶನ್ ಬಂದಿರೋದು 16,000 ಅಪ್ಲಿಕೇಶನ್ ಬಂದಿದೆ. ಲ್ಯಾಟ್ರಿ ಮುಖಾಂತರ ನಾವು ಎತ್ತೀವಿ. ಯಾರು ಲೋಕಲ್ ಅವ್ರು ಸಿಗ್ತಾರೋ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಮಾಜಿ ಲೋಕಸಭಾ ಸದಸ್ಯರಾದಂತ ಸುರೇಶ್ ಸಾಹೇಬ್ರು ಕೇಳ್ಕೊಂಡಿದ್ದಾರೆ, ಇಲ್ಲ ನೀವು ಇಲ್ಲಿ ಬರೀ ಸೂರ್ಯ ಸಿಟಿಗೆ ಮಾತ್ರ ಇಡೀ ರಾಜ್ಯದಲ್ಲಿ ಏನಕ್ಕಂದ್ರೆ KSB ಸೈಟ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಲೋಕಲ್ ಅವ್ರಿಗೆ ಸಿಗ್ತಾ ಇಲ್ಲ, ಬೇರೆ ಯಾರೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವ್ರಿಗೆ ಏನಾಗ್ತದೆ ಲ್ಯಾಟ್ರಿ ಮುಖಾಂತರ ಅವ್ರಿಗೆ ಹೋಗ್ಬಿಡ್ತದೆ. ಲೋಕಲ್ ಅವ್ರಿಗೆ 50% ನೀವು ರಿಸರ್ವ್ ಇರ್ಬೇಕಂತ ಕೇಳ್ಕೊಂಡಿದ್ರಿ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅದು 50% ರಿಸರ್ವ್ ಇಡಕ್ಕೆ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸಮಯ ಇಲ್ಲ. ಏನಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡಬೇಕು, ಪರಮೇಶ್ವರ್ ಸಾಹೇಬರು ಮಾತಾಡಬೇಕು, ಆಮೇಲೆ DK ಶಿವಕುಮಾರ್ ಸಾಹೇಬರು ಮಾತಾಡಬೇಕು. ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ 3 ವರ್ಷ ಬಂದಾದ್ಮೇಲೆ ನಾವ್ ಏನೇನ್ ಮಾಡಿದ್ವಿ ಅಂತ ತಮ್ಗೆಲ್ಲರಿಗೂ ಗೊತ್ತಿರೋದೇ ವಿಚಾರ. ಈಗ ಉದಾಹರಣೆ ನಾನು ಒಂದು 5 ನಿಮಿಷ ಆಗಿ ನಾನು ಹೇಳಲೇಬೇಕಾಗ್ತದೆ. ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನು ವಸತಿ ಆದ್ಮೇಲೆ ಹೇಳ್ಬೇಕಾದ್ರೆ ಕನಿಷ್ಠ 2 ಗಂಟೆ ಬೇಕಾಗ್ತದೆ. ತಮ್ಮ ಸ್ಲಮ್ ಬೋರ್ಡ್ದು ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಈಗ ಬೆಂಗಳೂರು ಎಷ್ಟು ಎತ್ತರದಲ್ಲಿ ಬೆಳೆದಿದೆ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಹಿಂದಿನ ಸರ್ಕಾರದಲ್ಲಿನೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ 1 lakh ಹೌಸಿಂಗ್ ಸ್ಕೀಮ್ ಅಂತ ಮಾಡಿ 1,022
ಎಕರೆ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರುವಾಗ 1028 ಎಕರೆ ಹ್ಯಾಂಡ್ ಓವರ್ ಮಾಡಿದ್ರು. ಕಾರಣ ಅಂದ್ರೆ ಬೆಂಗಳೂರು ಬಹಳ ಎತ್ತರದಲ್ಲಿ ಬೆಳೆದಿದೆ. ಪಾಪ ಬೀದಿ ವ್ಯಾಪಾರ ಮಾಡೋರು, ಆಟೋ ಚಾಲಕರು ಮಾಡೋರು, ಬಡವರು ಇದ್ದಾರೆ, ಅವ್ರಿಗೆ ಒಂದು ಸ್ವಂತ ಮನೆ ಆಗ್ಬೇಕಂತ ಹೇಳ್ಬಿಟ್ಟು 6 ಲಕ್ಷನ ನಿಗದಿ ಮಾಡಿ 1028 ಎಕರೆ ಜಗಾನ ಕೊಟ್ಟಿದ್ರು. ಅವಾಗ ಗುದ್ಲಿ ಪೂಜೆ ಮಾಡಿ 50,000 ಟೆಂಡರ್ ಕರೆದಿ 50,000 ಮನೆಗಳು ಕಟ್ಟದ ಚುರುವನ್ನ ಮಾಡಿದ್ವಿ ನಾವು. ಇದೇ 6,000 ನಿಗದಿ ಮಾಡಿ ನಾವು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದ 1,20,000 ಜನರಲ್ ಕೊಡ್ತೀವಿ, 2 ಲಕ್ಷ SC/ST ಕೊಡ್ತೀವಿ. ಅಂದ್ರೆ ಜನರವರು 2.5 ಲಕ್ಷ ಕೊಟ್ಟರೆ ಅವ್ರಿಗೆ ಒಂದು ಮನೆ ಆಗೋದು. ಆಮೇಲೆ SC/ST ಅವರು 2 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು. ಇದೇ ಬಿಜೆಪಿ ಅವರು 2021ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ನಾವೇನು 6 ಲಕ್ಷ ನಿಗದಿ ಮಾಡಿ 2 ಲಕ್ಷಕ್ಕೆ ಮನೆ ಸಿಗ್ತಾ ಇದ್ದಿದ್ದು ರಿವ್ಯೂ ಮೀಟಿಂಗ್ ಮಾಡಿ 11,20,000 ಮಾಡಿಬಿಟ್ರು. 6 ಲಕ್ಷ ಇಲ್ಲಿ, 11,20,000 ಇಲ್ಲಿ. ಅಂದ್ರೆ 2 ಲಕ್ಷ ಕೊಟ್ಟವರು 8.5 ಲಕ್ಷ ಕಟ್ಟಬೇಕಾಗಿತ್ತು. ಹಾಗಾಗಿ ಬಡವ್ರ ಪಾಪ ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ನಾವು ಯಾರು ಹೇಳಿಲ್ಲ, ಅವರಾಗ ಅವರು ಒಂದು ನನ್ ಕೇಳಿದ್ರು, ವಸತಿ ನಾನು 1 ಲಕ್ಷ ನನ್ ಕನ್ಸಿತ್ತು, ಅದು ಆ ಕನ್ಸು ಏನ್ ಐತ್ಕೊಳೋ, ಆ 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂದೆ. ನಾನು ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಇಲ್ಲ ಸರ್, ತಾವ್ ಇರುವಾಗ 6 ಲಕ್ಷನ ರೇಟ್ ಅನ್ನ ನಿಗದಿ ಮಾಡಿದೀವಿ. ಈ ಬಿಜೆಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು 2020 ಬಂದು 11,20,000 ಮಾಡಿದ್ರು, ಈಕ್ವಲ್ ಟು ಡಬಲ್ ಮಾಡಿಬಿಟ್ಟಿದ್ದಾರೆ. 8.5 ಲಕ್ಷ ಯಾಕೋ ಕೊಡಕ್ಕೆ ಬಡವ್ರು ಕೊಡಕ್ ಸಾಧ್ಯ ಆಗ್ತಾ ಇಲ್ಲ. ನಾವು ಯಾರೂ ಕೇಳಿಲ್ಲ. ಯಾವ್ದು ಬಿಜೆಪಿ MLAಗಳು ಬಂದಿದ್ರು, ನಾವೆಲ್ಲ ಹೋಗಿದ್ವಿ. ಮನೆ ಮುಖ್ಯಮಂತ್ರಿನೇ ತೀರ್ಮಾನ ಮಾಡಿ, ಇಲ್ಲ ಬಡವ್ರು 8.5 ಲಕ್ಷ ಕೊಡಕ್ ಸಾಧ್ಯ ಆಗಲ್ಲ, ಅವ್ರ ಸರ್ಕಾರ ವತಿಯಿಂದ 1 ಲಕ್ಷ ಕಡಿಮೆ ಮಾಡ್ತೀನಿ ಅಂತ ಕ್ಯಾಬಿನೆಟ್ ಅಲ್ಲಿ ತಂದು ಮನೆ ಮುಖ್ಯಮಂತ್ರಿಗಳು ಕಡಿಮೆ ಮಾಡಿದ್ರು. ಅದ್ರ ಜೊತೆಯಲ್ಲಿ ನೀನ್ 5 ಲಕ್ಷ ರೂಪಾಯಿ ಲೋನ್ ತಗೊಂಡು ಅವ್ರು ಬರೀ 2 ಲಕ್ಷ ಕೊಡ್ಬೇಕು, ಅವ್ರಿಗೆ ಮನೆಗಳು ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ರು. ನಾನು ಬಹಳಷ್ಟು ನ್ಯಾಷನಲೈಸ್ ಬ್ಯಾಂಕ್ ಅವ್ರನ್ನ ಕರೆದಾದ್ಮೇಲೆ ಬಹಳಷ್ಟು 16 ಬಾರಿ ಮೀಟಿಂಗ್ ಮಾಡಿದೆ. ಆ ಸಿಬಿಲ್ ಇಲ್ಲ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಮುಂದೆ ಬರ್ತಾ ಇಲ್ಲ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು, ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಸಿಬಿಲ್ ಇಲ್ಲ, ಸಣ್ಣ ಪುಟ್ಟ ಲೋನ್ ತಗೊಂಡಿರ್ತಾರೆ, ಮೋಟಾರ್ ಬೈಕ್ ಮತ್ತೊಂದಕ್ಕೆ ಲೋನ್ ತಗೊಂಡಿರ್ತಾರೆ, ಆ ಸಿಬಿಲ್ ಅವ್ರು ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಯಾರು ಮುಂದೆ ಬರ್ತಾ ಇಲ್ಲ ಸರ್. ಈಗ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ 7ರಿಂದ 8% ಆಗ್ತದೆ. ಅವ್ರ EMI ಬಂದು ತಿಂಗಳಿಗೆ 5,000 ರೂಪಾಯಿ ಆಗ್ತದೆ. ಈಗ ನಾವು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ತಗೊಂಡ್ರೆ ಕನಿಷ್ಠ 8,500 ರೂಪಾಯಿ EMI ಕಟ್ಟಕ್ಕಾಗ್ತದೆ, 11% ಇಂಟ್ರೆಸ್ಟ್ ಆಗ್ತದೆ ಅಂದ್ರು. ಮನೆ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿ, ನಿನ್ ಕ್ಯಾಬಿನೆಟ್ ತಗೊಂಡ್ ಬಾ, ಅದೇನಿದೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಅಷ್ಟೇ ಇಂಟ್ರೆಸ್ಟ್ ಅವ್ರು ಕೊಡ್ಲಿ, ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು 5 ಲಕ್ಷ ಅವ್ರು ಮಾಡ್ಕೊಡು, ಮಿಕ್ಕಿದ ಹಣ ಸರ್ಕಾರ ಕೊಡ್ತದಂತ ಮನೆ ಮುಖ್ಯಮಂತ್ರಿ ತಂದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದ್ರು. ಏನಕ್ಕಪ್ಪ ಬಿಜೆಪಿ ಅವ್ರು ಮಾಡಕ್ ಸಾಧ್ಯ ಆಗಿಲ್ಲ? ನಾನು ರಿಪೀಟ್ ಮಾಡಕ್ ಹೋಗಲ್ಲ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಸ್ಲಮ್ ಬೋರ್ಡ್ ಅಲ್ಲಿ 1,80,000ದಲ್ಲಿ ನಾವು 3 ವರ್ಷದಲ್ಲಿ 80,000 ಮನೆಗಳು ಕೊಟ್ಟಿದ್ದೀವಿ. ಮೊದಲೇ ಹಂತದಲ್ಲಿ 2024ರಲ್ಲಿ KR-ಪುರಂ ಅಲ್ಲಿ ಕಾರ್ಯಕ್ರಮ ಮಾಡಿ 36,789 ಮನೆ ಕೊಟ್ಟಿವಿ. ಇದೇ ವರ್ಷದಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ವಿ. ಏನಿಗೆ ಬಿಜೆಪಿ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ? ಏನಿಗೆ ಜನತಾದಳ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ? ಅವಾಗ ಯಾವ ಗ್ಯಾರಂಟಿನೂ ಇರ್ಲಿಲ್ಲ ಅವ್ರಿಗೆ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರ್ಲಿಲ್ಲ, ಈ ತರ ಮನೆ ಸರ್ಕಾರ ವತಿಯಿಂದ 4 ಲಕ್ಷ ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ. ಬರೇ ಬಡವರು ಬೀದಿಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ 7,400 ಕೋಟಿ ಬರೇ ಸ್ಲಮ್ ಬೋರ್ಡ್ ಕೊಟ್ಟಿದ್ದಾರೆ. ಒಟ್ಟಾಗಿ ನನ್ನ ಇಲಾಖೆಗೆ ಈ 1 ಲ್ಯಾಕ್ ಹೌಸಿಂಗ್ ಇವೆಲ್ಲ ಸೇರ್ಕೊಂಡು 10,000 ಕೋಟಿಯನ್ನ ಎಕ್ಸ್ಟ್ರಾನ ದುಡ್ಡು ಕೊಟ್ಟಿದ್ದಾರೆ. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನನ್ನ ವಸತಿ ಮಂತ್ರಿ ಮಾಡಿ ಇಂಥ ಒಳ್ಳೆ ಕಾರ್ಯಕ್ರಮನ ಮನೆ ಮುಖ್ಯಮಂತ್ರಿಗಳು ನಾನು ಮಾಡಿಕೊಟ್ಟಿದ್ದಕ್ಕೆ ಅವ್ರ ಹೃದಯದಿಂದ ನಾನು ಧನ್ಯವಾದಗಳು ಸಲ್ಲಿಸಿ, ಪಾಪ ತಾವು ಬಹಳ ಖಾತ್ರಿಯಿಂದ ಉಪಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಮಾತು ಕೇಳಕ್ತಾ ಕಾಯ್ತಾ ಇದ್ದೀರಾ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ತಮ್ಗೆಲ್ಲ ಇನ್ನೊಂದು ಬಾರಿ ಸುಭಾಷಣ ಇಲ್ಲಿ ಇರೋ ಭಾಗದಲ್ಲಿ ಎಲ್ಲರಿಗೂ ಸುಭಾಷಣ ಕೊಡಿ. ಹೆಚ್ಚಾಗಿ ನಾನು ಸುರೇಶ್ ಅಣ್ಣನ್ಗೆ ಓಪನ್ ಆಗೋಳ್ತೀನಿ. ಇದು ಕ್ರೆಡಿಟ್ ಹೋಗ್ಬೇಕಾದ್ರೆ DK ಸುರೇಶ್ ಅವರು ಅವರಿಂದ ಇವತ್ತು ಈ ಗುದ್ಲಿ ಪೂಜೆ ಆಗಿದೆ ಅಂತ ಹೇಳ್ತಾ ಇಲ್ಲ ಆಗಿರೋದು. ಇಲ್ಲೆಲ್ಲ ಪಾಪ ನಮ್ಮ ಅಧಿಕಾರಿಗಳು ಮತ್ತೆ ಪೊಲೀಸ್ ಸಿಬ್ಬಂದಿಗಳಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸಿ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳಿ ನನ್ಗೆ 2 ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ